ಇದುವರೆಗೂ ನೀವು ಸೆಟ್ಸಿನ ಟಾಪಿಕ್ಕು ಸ್ವಲ್ಪ ಕಷ್ಟ ಅನಿಸ್ತು ಅಂತ ಹೇಳಿತ್ತು ಅಂದರೆ ವೆನ್ ಡಯಾಗ್ರಾಮ್ ಅದನ್ನು ಸುಲಭ ಮಾಡುತ್ತೆ. ಇದುವರೆಗೂ ಕಲ್ತಿರೋಂಥ ಟಾಪಿಕ್ಕು ಮುಂದೆ ಕಲಿಯೋಂಥ ಟಾಪಿಕ್ಕು ಕ್ಯಾನ್ ಬಿ ರೆಪ್ರೆಸೆಂಟ್ ಯೂಸಿಂಗ್ ವೆನ್ ಡಯಾಗ್ರಾಮ್. ಏನಪ್ಪ ಇದು ಅಂತ ಹೇಳ್ತು ಅಂದರೆ, ಇಟ್ಸ್ ಅ ಡಯಾಗ್ರಾಮ್ ದಟ್ ಶೋಸ್ ಸೆಟ್ಸ್ ಆ್ಯಂಡ್ ವಿಚ್ ಎಲಿಮೆಂಟ್ಸ್ ಬಿಲಾಂಗ್ ಟು ವಿಚ್ ಸೆಟ್ by drawing regions around them. These diagrams consist of rectangle and closed curve, usually circles. The general practice is the universal set is represented using rectangle and the subset with the circle. ಅಂತ ಹೇಳ್ತು ಅಂದರೆ ಇಲ್ಲಿ ನೋಡ್ತೀನಿ ನೋಡಿ, ನಮ್ಮ ಹತ್ರ ಒಂದು ಯೂನಿವರ್ಸಲ್ ಸೆಟ್ ಇದೆ ವಿಚ್ ಇಸ್ ಮೇಡ್ ಅಪ್ ಆಫ್ 1 to 10. ಆಯಿತಾ? ಆ್ಯಂಡ್ ದ ಸಬ್ಸೆಟ್ ಇಸ್ 2, 4, 6, 8, 10 ಈವನ್ ನಂಬರ್ಸ್. ಸರಿನಾ? ಇದನ್ನು ನೀವು ವೆನ್ ಡಯಾಗ್ರಾಮ್ ಬಿಡಿಸಿ ನೋಡಿಸಿ ಅಂತ ಹೇಳ್ತು ಅಂದರೆ ಯಾರನ್ನ ನೀವು ಈ ರೀತಿಯಲ್ಲಿ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಯೋರ್ ಯು ಅಂತ ಹೇಳಿದ್ರೇನೋ ನಿಮ್ಮ ಯೂನಿವರ್ಸಲ್ ಸೆಟ್. ಇವಾಗ ಇದರಲ್ಲಿ ಏನೇನಿದೆ? 1, 2, 3, 4, 5, 6, 7, 8, 9 ಮತ್ತು 10. ಸರಿನಾ? ಸೊ ಈ ರೀತಿಯಲ್ಲಿ ಬರ್ತೀನಿ. ನಿಮ್ಮ ಸಬ್ಸೆಟ್ ಎ ಇಸ್ ಮೇಡ್ ಅಪ್ ಆಫ್ 2, 4, 6, 8, 10. ಸೊ ಇದ್ರ ಸುತ್ತನೂ ಒಂದು ಸರ್ಕಲ್ ಹಾಕ್ಕೊಂಡು ಹೆಸರೇನು ಇದರದು? ಸೆಟ್ ಎ. ಸರಿನಾ? ಸೊ ಇದೆ ನಿಮ್ಮ ಚಿತ್ರ. ಗೊತ್ತಾಯ್ತಾ ಏನಂತ ಹೇಳಿ? ಏನು ಮಾಡಿದ್ರೆ ಇಲ್ಲಿ ನಾವು ಈ ನಂಬರ್ಸ್ನ ಒಂದು ಗುಂಪು ಮಾಡಿ ಅದ್ರ ಹೊರಗಡೆ ನಾವು ಎ ಅಂತ ಬರೆದಿದ್ದೀವಿ, ಇಂಡಿಕೇಟಿಂಗ್ ದಟ್ ಇಟ್ಸ್ ಅ ಸೆಟ್ ಎ ಹ್ಯಾವಿಂಗ್ ದಿಸ್ ಎಲಿಮೆಂಟ್ಸ್ ಅಂಥೇಳಿ. ನಾವು ಅಕಸ್ಮಾತ್ ಇನ್ನೊಂದು ಸರ್ಕಲ್ ಹೊರಗಡೆ ಬರೀತು ಅಂತ ಹೇಳಿದ್ರೆ, ಆಯಿತಾ, ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ಇಫ್ ಐ ಕಾಲ್ ದಿಸ್ ಎ ಸೆಟ್ ಬಿ. ಆಯಿತಾ? ಸೊ ಸೆಟ್ ಬಿ ಆಲ್ಸೋ ಹ್ಯಾಸ್ ದ ಎಲಿಮೆಂಟ್ ವಿಚ್ ಎವರ್ ಇಸ್ ಪ್ರೆಸೆಂಟ್ ಇನ್ ಸೆಟ್ ಎ. ಸೊ ಒಂದು ರೀಜನ್ ಒಳಗಡೆ ಇತ್ತು ಅಂತ ಹೇಳ್ತು ಅಂದರೆ ಆ ನಂಬರ್ಗಳು, ಆ ಎಲಿಮೆಂಟ್ಗಳು ಬೈ ಡಿಫಾಲ್ಟ್ ವಿಲ್ ಬಿ ಪಾರ್ಟ್ ಆಫ್ ದ್ಯಾಟ್ ಸೆಟ್. ಈ ವಿಷಯನ ನೀವು ಮನಸ್ಸಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ ಬರೋವಂಥ ಕಾನ್ಸೆಪ್ಟ್ ಎಲ್ಲ ಸುಲಭ ಆಗುತ್ತೆ. ಸರಿನಾ? ಆ ಸರ್ಕಲ್ ಒಳಗಡೆ, ಆ ರೆಕ್ಟ್ಯಾಂಗಲ್ ಒಳಗಡೆ, ಆ ಓವಲ್ ಒಳಗಡೆ ಇತ್ತು ಅಂತ ಹೇಳ್ತು ಅಂದರೆ, ಆಯಿತಾ, ಆ ಎಲಿಮೆಂಟು ಆ ಗುಂಪಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ, ಇಟ್ ಈಸ್ ಪಾರ್ಟ್ ಆಫ್ ದಟ್ ಸೆಟ್ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಯಿತಾ? ಪಾಸ್ ಮಾಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಇನ್ನು ಬೇಸಿಕ್ ಐಡಿಯಾ ಅದೆಲ್ಲ ಏನು ಬೇಕಾಗಿಲ್ಲ. ಜಸ್ಟ್ ಸಿ ಟು ದಟ್ ಯು ರೈಟ್ ದ ಹೆಡಿಂಗ್, ಎಕ್ಸಾಂಪಲು, ಚಿತ್ರ.